ಇನ್ನು ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾದ ಮಳೆ ಆಗ್ತಾ ಇದೆ ಈಗಲೂ ಕೂಡ. ಕೆಲವು ಕಡೆ ಎಲ್ಲ ರೆಡ್ ಅಲರ್ಟ್ ಘೋಷಣೆ ಆಗಿತ್ತು. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯಲ್ಲಂತೂ ಮಳೆಯ ಅಬ್ಬರ ಜೋರಾಗ್ತಾ ಇದೆ. ಈ ಮಳೆಯ ಅಬ್ಬರಕ್ಕೆ ಹಳ್ಳದಂತಾಗಿವೆ ರಸ್ತೆಗಳು. ಗ್ರಾಮಸ್ಥರೆಲ್ಲ ಪರದಾಡ್ತಾ ಇದ್ದಾರೆ. ಒಂದು ಇನ್ಸಿಡೆಂಟ್ ಆಗಿದೆ ನೋಡಿ. ವೃದ್ಧೆಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾಗಿತ್ತು, ಹರಸಾಹಸ ಪಟ್ಟಿದ್ದಾರೆ. ಕಡವಾಡ ಗ್ರಾಮದ 90 ವರ್ಷದ ವೃದ್ಧೆ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಮನೆಯ ಮುಂಭಾಗದಲ್ಲಿ ಹಳ್ಳದಂತಾಗಿ ನೀರು ತುಂಬಿಕೊಂಡ್ಬಿಟ್ಟಿದೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ತಾಲೂಕಿನ ಕಡವಾಡ ಗ್ರಾಮ ಇದು. ಅಲ್ಲಿ ಕೊನೆಗೆ ವಿಧಿನೇ ಇಲ್ಲ ಅಂತ ಆ ಹಳ್ಳದ ನೀರಿನಲ್ಲೇ 4-5 ಜನ ಆ ವೃದ್ಧೆಯನ್ನು ಹೊತ್ಕೊಂಡು ಆ ನಂತರ ಆ್ಯಂಬುಲೆನ್ಸ್ಗೆ ಶಿಫ್ಟ್ ಮಾಡಿದ್ದಾರೆ. ಎಂತೆಂಥ ಕುಗ್ರಾಮಗಳಿದೆ ನಮ್ಮ ಕರ್ನಾಟಕದಲ್ಲಿ ಅಂದರೆ 6 ತಿಂಗಳು ದ್ವೀಪದಂತಾಗ್ಬಿಡುತ್ತೆ ಕೆಲವು ಕುಗ್ರಾಮಗಳು. ಹೊರ ಜಗತ್ತಿನ ಸಂಪರ್ಕನೇ ಇರಲ್ಲ, ಸೇತುವೆ ಇಲ್ಲ ಕನಿಷ್ಠ ಪಕ್ಷ. ಅಂಥ ಕುಗ್ರಾಮಗಳು ಚಿಕ್ಕಮಗಳೂರು, ಉತ್ತರ ಕನ್ನಡ ಈ ಭಾಗಗಳಲ್ಲಿ ಇದೆ, ಇವತ್ತಿಗೂ ಇದೆ. ರಸ್ತೆಗಳನ್ನೇ ಕಾಣದ ಹಳ್ಳಿಗಳಿವೆ. ಆ ಊರುಗಳಿಗೆ ಬಸ್ ಹೋಗೋದು ಬಿಟ್ಬಿಡಿ, ರೋಡೇ ಇಲ್ಲ. ಎಷ್ಟೋ ಗ್ರಾಮಗಳಿವೆ ಆ ಥರ. ಸೊ ಅದ್ರ ಜೊತೆಗೆ ಈ ವ್ಯಾಪಕವಾದ ಮಳೆ, ವಿಪರೀತವಾದ ಮಳೆ ಬಂದು ನೀರು ಗೀರು ತುಂಬಿಕೊಂಡ್ರೆ ಇನ್ನೇನು ಮಾಡ್ತಾರೆ? ಹಾಸ್ಪಿಟ್ಲಿಗೆ ಸೇರಿಸಲೇಬೇಕು. ಕೊನೆಗೆ ಆ ನೀರಲ್ಲೇ ನೋಡಿ ಆಕೆಯನ್ನು ಪಾಪ ವೃದ್ಧೆಯನ್ನು ಮಲಗಿಸ್ಕೊಂಡು ಹೊತ್ಕೊಂಡು ಕರ್ಕೊಂಡು ಹೋಗುವಂಥ ಪರಿಸ್ಥಿತಿ. ರೋಡ್ ಇಲ್ಲ ಸರಿಯಾಗಿ. ನಮ್ಮ ದೇಶ ಇಷ್ಟು ಮುಂದುವರೆದಿದೆ, ಅಷ್ಟು ಮುಂದುವರೆದಿದೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊತೀವಿ ನೋಡಿ. ಕರ್ನಾಟಕದ ಅನೇಕ ಗ್ರಾಮಗಳ ಪರಿಸ್ಥಿತಿ ಹೆಂಗೆ ಅಂತಂದರೆ ಹೀಗೆ. ಮನೆ ಮುಂದಕ್ಕೆ ಒಂದು ಆ್ಯಂಬುಲೆನ್ಸ್ ಬರೋಕ್ಕಾಗಲ್ಲ, ರೋಡ್ ಇಲ್ಲ, ಜೊತೆಗೆ ಮಳೆಯಿಂದಾಗಿರೋ ಸಮಸ್ಯೆ. ಎಲ್ಲಿ ಆಧುನಿಕತೆ ಅಂದರೆ ಏನು ಎತ್ತ ಅಂತಲೂ ಗೊತ್ತಿಲ್ಲಪ್ಪ. ಇವರೆಲ್ಲ ಎಲೆಕ್ಷನ್ ಟೈಮಲ್ಲಿ ವೋಟ್ ಹಾಕಿ ಒಬ್ಬರನ್ನ ಗೆಲ್ಲಿಸ್ತಾರೆ, ಯಾರೋ ಒಬ್ಬರನ್ನ ಗೆಲ್ಲಿಸ್ತಾರೆ. ಹಾಕಬಾರ್ದು ಓಟು. ನಮ್ಮ ಊರಿಗೊಂದು ರೋಡ್ ಮಾಡಿಕೊಡಿ, ಎಲ್ಲ ಸರಿಪಡಿಸ್ಕೊಡಿ, ಆಮೇಲೆ ಮಾಡ್ತೀವಿ ಅಂತ. ಗೆದ್ದವ್ರು ಪುನಃ ಇನ್ನು 5 ವರ್ಷ ಆ ಕಡೆ ತಲೆ ಹಾಕಲ್ಲ. ಮಳೆ ಬಂತು ಅನ್ನೋ ಕಾರಣಕ್ಕೆ ಈ ಸಮಸ್ಯೆ ಅಂತಲ್ಲ ನಾ ಹೇಳ್ತಾ ಇರೋದು. ಕೆಲವು ಗ್ರಾಮಗಳು ಇರೋದೇ ಹಾಗೆ, ಕೆಲವು ಗ್ರಾಮಗಳು ಇರೋ ಸ್ಥಿತಿನೇ ಹೀಗೆ.